ಶ್ರೀ ಧರ್ಮರಾಯರ ಕರಗ ಮಹೋತ್ಸವ ಸೇವಾ ಸಮಿತಿ, ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯ, ಈ ದೇವಸ್ಥಾನದ ಗೌರವಾಧ್ಯಕ್ಷರಾದಂಥ ಗಂಗಾಧರ ಮೂರ್ತಿಯವರೇ ಹಾಗೂ ನಮ್ಮ ಕಾರ್ಯದರ್ಶಿಗಳಾದಂಥ ಶೇಖರ್ ಅವರೇ, ರಾಜೂರವರೇ, ಲೋಕೇಶ್ ಅವರೇ, ಬೂಚಿ ರಾಮಕೃಷ್ಣ ಅವರೇ ಹಾಗೂ ನಮ್ಮ ರಾಮು ಫರ್ನಿಚರ್ ಮಾಲೀಕರಾದಂಥ ಕೆ ರಾಮೂರವರೇ, ಕೋದಂಡರಾಮ ಸ್ವಾಮಿ ಅಧ್ಯಕ್ಷರಾದಂಥ KS ಸುದರ್ಶನ್ ರವರೇ ಹಾಗೂ ನಮ್ಮ ಮಾಜಿ ನಗರಸಭೆ ಸದಸ್ಯರಾದಂಥ ಮೊಬೈಲ್ ಬಾಬು ಅವರೇ ಹಾಗೂ ಹೂವಿನ ರಘು ಅವರೇ, ಇನ್ನ ನಮ್ಮ ಸಮಿತಿಯ ನಗರಸಭೆ ಮಾಜಿ ಅಧ್ಯಕ್ಷರಾದಂಥ ಮುನಿಕೃಷ್ಣ ಅವರೇ, ಎಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ನಮ್ಮ ಧರ್ಮರಾಯರ ಕರಗ ಮಹೋತ್ಸವ ಸೇವಾ ಸಮಿತಿಯ ಪರವಾಗಿ ಶ್ರೀ ಧರ್ಮರಾಯರ ಕರಗ ಮಹೋತ್ಸವ ಸೇವಾ ಸಮಿತಿ, ಗಂಗಮ್ಮನಗುಡಿ ದೇವಾಲಯ, ಚಿಕ್ಕಬಳ್ಳಾಪುರ. ಈ ಕಾರ್ಯಕ್ರಮ ದಿನಾಂಕ 6/4/2026 ಸೋಮವಾರ ಬೆಳಗ್ಗೆ 9 ಗಂಟೆಗೆ ಒಂದು ಗಣಪತಿ ಕಾರ್ಯಕ್ರಮ, ಹೋಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸುಮಾರು ಒಂದು 10 ರಿಂದ 11 ಗಂಟೆಗೆ ಮುಕ್ತಾಯವಾಗಿ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಆಗುತ್ತೆ. ದಿನಾಂಕ 7/4/2026 ಬೆಳಗ್ಗೆ 9 ಗಂಟೆಗೆ ಸುಮಂಗಲಿಯರಿಂದ ಸಹಸ್ರನಾಮ ಅರ್ಚನೆ ಹಾಗೂ ಚಂಡಿಕಾ ಹೋಮ ಕಾರ್ಯಕ್ರಮ ಆಗುತ್ತೆ. ನಮ್ಮ ರಮೇಶ್ ಶಾಸ್ತ್ರಿ ಅವರು, ಬಲಮುರಿ ಗಣಪತಿಯ ದೇವಾಲಯದ ಪ್ರಧಾನ ಅರ್ಚಕರಾದಂಥ ರಮೇಶ್ ಶಾಸ್ತ್ರಿ ಅವರಿಂದ ಒಂದು ಚಂಡಿಕಾ ಹೋಮ ಕಾರ್ಯಕ್ರಮ ಶುರುವಾಗಿ ಮಧ್ಯಾಹ್ನ 12:30ಕ್ಕೆ ಮುಕ್ತಾಯ ಆಗಿ ಮಧ್ಯಾಹ್ನ ವಾಸವಿ ಕಲ್ಯಾಣ ಮಂಟಪದಲ್ಲಿ ಒಂದು ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿರುತ್ತದೆ. ದಿನಾಂಕ ಇದೇ ರೀತಿ ಸಾಯಂಕಾಲ ಅವತ್ತು ಸಂಜೆ 5 ಗಂಟೆಗೆ ಎಲ್ಲಾ ರಾಜಬೀದಿಗಳಲ್ಲಿ ಮತ್ತು ಮುಖ್ಯ ಬೀದಿಗಳಲ್ಲಿ ಈ ಜಾಲಾರಿ ಗಂಗಮ್ಮ ದೇವಾಲಯವನ್ನು ಊರಿನ ಮೆರವಣಿಗೆಯನ್ನು ಮಾಡಿ ಊರಿನ ಒಂದು ಶಾಂತಿಗೋಸ್ಕರವಾಗಿ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ. ಇದೇ ರೀತಿ 8ನೇ ತಾರೀಕು 8/4/2026 ನಮ್ಮ ಧರ್ಮರಾಯರ ಕರಗ ಪುರುವಂತ ಧರ್ಮೇಂದ್ರ ಅವರಿಂದ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಶುರುವಾಗುತ್ತೆ. ಸುಮಾರು ಒಂದು 7 ರಿಂದ 8 ಗಂಟೆಗೆ ಶುರುವಾಗಿ ಆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಆ ದಿವಸ ಮತ್ತೆ 9/4/2026 ಗುರುವಾರ ಸಂಜೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಒಂದು ಹಸಿ ಕರಗ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದೀವಿ. ಹಸಿ ಕರಗ ಕಾರ್ಯಕ್ರಮ ಒಂದು ಎಲ್ಲಾ ರಾಜಬೀದಿಗಳಲ್ಲಿ ನಮ್ಮ ಕೋದಂಡರಾಮ ಸ್ವಾಮಿ ದೇವಸ್ಥಾನ, ಬಜಾರ್ ರಸ್ತೆ ಹಾಗೂ ಟೌನಲ್ಲೂ ಮತ್ತೆ ನಮ್ಮ ಗಂಗಮ್ಮಡಿ ಮುಂಭಾಗ ಎಲ್ಲದರಲ್ಲಿ ಒಂದು ಊರಿನ ಧರ್ಮೇಂದ್ರ ಅವರು ಹೊತ್ತು ಹಸಿ ಕರಗವನ್ನ ಎಲ್ಲ ಒಂದು ಪ್ರದರ್ಶನ ಮಾಡ್ತಾರೆ. ಎಲ್ಲಾ ಭಕ್ತಾದಿಗಳು ಸುಮಾರು 1000 ಜನ ಬರ್ತಾರೆ. ಅದನ್ನು ವೀಕ್ಷಣೆ ಮಾಡಿ ಅದನ್ನ ಆ ದೇವ್ರ ಕೃಪೆಗೆ ಪಾತ್ರ ಆಗಬೇಕು ಅಂತ ವಿನಂತಿ. 5ನೇ ತಾರೀಕು 4/2026 ಶುಕ್ರವಾರ ಜಾತ್ರಾ ದೀಪೋತ್ಸವ ಅಂತೇಳಿ ಕಾರ್ಯಕ್ರಮ. ಆ ಊರಿನ ಜಾತ್ರೆ, ಆ ಗಂಗಮ್ಮನ ಜಾತ್ರೆನ ಎಲ್ಲಾ ಮಹಿಳೆಯರು, ಸುಮಂಗಲಿಯರು ತಂಬಿಟ್ಟು ತಂದು ಅಮ್ಮನಿಗೆ ಒಂದು ಸುಮಂಗಲಿ ದ್ರವ್ಯಗಳನ್ನು ತಂದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿ ಒಂದು 12 ಹೆಚ್ಚು ಕಮ್ಮಿ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಸಂಜೆವರೆಗೂ ಇರುತ್ತೆ. ಅದೇ ಸಂಜೆ 7 ಗಂಟೆಗೆ ಸರಿಯಾಗಿ ಟೌನ್ನಲ್ಲಿ ನಮ್ಮ ಧರ್ಮೇಂದ್ರ ಅವರಿಂದ ಸಪ್ತಕಲಶ ಕರಗ ಅಂತ ಹೇಳ್ಬಿಟ್ಟು ನಮ್ಮ ಧರ್ಮೇಂದ್ರ ಅಂತ ಕಾರ್ಯಕ್ರಮ ಇದೆ. ಸುಮಾರು ಒಂದು 7:30 ಸ್ಟಾರ್ಟ್ ಆದ್ರೆ ಅದು ಒಂದು 8-8:30ವರೆಗೂ ಕಾರ್ಯಕ್ರಮ ನೆರವೇರುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಇದೇ ರೀತಿ 11ನೇ ತಾರೀಕು 11/4/2026 ಶನಿವಾರ ಬೆಳಗ್ಗೆ 9 ಗಂಟೆಗೆ ಬಳೆ ಶಾಸ್ತ್ರ ಕಾರ್ಯಕ್ರಮ ಅಂತ ಒಂದು ಏರ್ಪಡಿರ್ತೀವಿ. ಆ ಬಳೆ ಶಾಸ್ತ್ರ ಕಾರ್ಯಕ್ರಮ ಮುಗಿದ ಮೇಲೆ ಕರೆಕ್ಟ್ ಆಗಿ ಒಂದು 10 ಗಂಟೆಗೆ ಧರ್ಮರಾಯರ ಕಲ್ಯಾಣೋತ್ಸವ ಅಂತೇಳಿ ಮಾಡ್ತೀವಿ. ಆ ಕಲ್ಯಾಣೋತ್ಸವ ಒಂದು 12 ಗಂಟೆಗೆ ಮುಕ್ತಾಯ ಆಗಿ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಆಗುತ್ತೆ. ಇದೇ ಸಂಜೆ ರಾತ್ರಿ 8 ಗಂಟೆಗೆ ಸರಿಯಾಗಿ ಧರ್ಮರಾಯರ ಹೂವಿನ ಕರಗ. ಆ ಹೂವಿನ ಕರಗ ಇಡೀ ಊರೆಲ್ಲ ಪ್ರತಿ ರಾಜಬೀದಿಗಳಲ್ಲಾಗ್ಬೋದು, ಪ್ರತಿ ಬೀದಿ ಮನೆ ಮಗನು ಪ್ರದರ್ಶನೆ ಮಾಡಿ ಸುಮಾರು ಸುಪ್ರಸಿದ್ಧ ವಾದ್ಯಗೋಷ್ಠಿಗಳನ್ನು ಏರ್ಪಡಿಸಿದೀವಿ. ಒಂದು ಟೌನಲ್ಲಿ ಒಂದು ವಾದ್ಯಗೋಷ್ಠಿ ಏರ್ಪಡಿದೀವಿ. ಆಮೇಲೆ ದರ್ಗಾ ಮುಂಭಾಗದಲ್ಲಿ ಒಂದು ವಾದ್ಯಗೋಷ್ಠಿಯನ್ನು ಏರ್ಪಾಡು ಮಾಡಿದೀವಿ. ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ವಾದ್ಯಗೋಷ್ಠಿ ಏರ್ಪಾಡು ಮಾಡಿದೀವಿ. ಇದೇ ರೀತಿ ಒಂದು ಸಂತೆ ಮಾರ್ಕೆಟ್ ವತಿಯಿಂದ ಒಂದು ಆರ್ಕೆಸ್ಟ್ರಾವನ್ನು ಏರ್ಕೊಟ್ಟಿದೀವಿ. ಮೂರ್ತಿ ನರಸಿಂಹ ಹಿಂಭಾಗ ಸಾಸು ಚಿನ್ನಮ್ಮ ಅಂತೇಳಿ ಹರಕತೆ ಕಾರ್ಯಕ್ರಮವನ್ನ ಏರ್ಪಡಿದೀವಿ.
ಕೆಳಗಿನ ತೋಟದಲ್ಲಿ ಒಂದು ಡ್ಯಾನ್ಸ್ ಕಾರ್ಯಕ್ರಮವನ್ನ, ನೃತ್ಯ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಸುಮಾರು ಊರಿನಿಂದ ಸುಮಾರು ಕಡೆ ಅನ್ನಸಂತರ್ಪಣೆ, ಪಾನಕ, ಹೆಸರುಬೇಳೆ ಕಾರ್ಯಕ್ರಮ ನಡೆಯುತ್ತೆ. ಡೊಳ್ಳು ಕುಣಿತ, ಪೂಜಾ ಕುಣಿತ, ವೀರಗಾಸೆ, ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಅಳವಡಿಸಿರ್ತೀವಿ. ಈ ಸತಿ ಕಾರ್ಯಕ್ರಮ ಲೇಟ್ ಆಗಿಂದ ಜನ ಸಂದಣಿ ಜಾಸ್ತಿ ಆಗೋದ್ರಿಂದ ರಾತ್ರಿ 8 ಗಂಟೆಗೆ ಕರಗ ಶುರು ಮಾಡೋದಕ್ಕೆ ನಾವು ವ್ಯವಸ್ಥೆ ಅನ್ಕೊಂಡಿದ್ವಿ. ಆ 8 ಗಂಟೆಗೆ ಕರಗ ಶುರು ಮಾಡಿ ಎಲ್ಲಾ ಬೀದಿಗಳಲ್ಲಿ ಎಲ್ಲಾ ಒಂದು ಇಡೀ ಚಿಕ್ಕಬಳ್ಳಾಪುರ ನಗರನ ಎಲ್ಲ ಸುತ್ತಿ ಒಂದು ಭಾನುವಾರ ಒಂದು ಸಂಜೆ 7 ಗಂಟೆಗೆ ಒಂದು ಅಗ್ನಿಕುಂಡ ಪ್ರವೇಶ ಆಗುತ್ತೆ. ಭಾನುವಾರ ಅಂದ್ರೆ 12ನೇ ತಾರೀಕು 12/4/2024 ಆವತ್ತೊಂದು ಅಗ್ನಿಕುಂಡ ಪ್ರವೇಶ ಆಗಿ ಅಲ್ಲಿ ಮುಕ್ತ ಆಗಿ ನಮಗೆ 12/4/2026 ಸಂಜೆ 4 ಗಂಟೆಗೆ ವಸಂತೋತ್ಸವ ಕಾರ್ಯಕ್ರಮ ಅಂತ ಒಂದು ಪ್ರಾರಂಭ ಆಗುತ್ತೆ. ಆ ವಸಂತೋತ್ಸವ ಕಾರ್ಯಕ್ರಮ 4 ಗಂಟೆಗೆ ಇದೇ ಧರ್ಮೇಂದ್ರ ಅವರಿಂದ ಆ ಕಾರ್ಯಕ್ರಮ ಸುಮಾರು 6ನೇ ತಾರೀಕು ಸ್ಟಾರ್ಟ್ ಆದ್ರೆ 12ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ಸತತ ಕಾಲ ಒಂದು ಪ್ರದರ್ಶನ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ನೋಡ್ತಾರೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಆಂಧ್ರ, ತಮಿಳುನಾಡು, ಸುಮಾರು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದು ಸುಮಾರು ಆ ತಾಯಿಯ ಒಂದು ಊರಿನ ಗ್ರಾಮ ದೇವತೆನ ಒಂದು ಆ ದೇವಿಯ ಒಂದು ಆಶೀರ್ವಾದ ಪಡೆದು, ಆಮೇಲೆ ಊರಿನ ಒಳ್ಳೆ ಒಂದು ಮಳೆ ಬೆಳೆ ಎಲ್ಲ ಬಂದು ಒಂದು ಸಮೃದ್ಧಿಯಾಗಿ ಆಗ್ಲಿ ಅಂತೇಳಿ, ಭಗವಂತ ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಈ ಕಾರ್ಯಕ್ರಮ ಎಲ್ರಿಗೋಸ್ಕರ ಮಾಡ್ತಾ ಇದೀವಿ. ಈ ಒಂದು ನಮ್ಮ ಜಾಲಾರಿ ಗಂಗಮ್ಮ ಸಮಿತಿಯ ಎಲ್ಲಾ ಸಮಿತಿ ಸದಸ್ಯರು ಮತ್ತು ಊರಿನ ಪ್ರಮುಖ ಮುಖಂಡರು ಎಲ್ಲರೂ ಇದಕ್ಕೆ ನಮ್ಗೆ ಪ್ರೇರೇಪಣೆ ಕೊಟ್ಟು, ಮತ್ತು ಎಲ್ಲಾ ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಮಗೆ ಈ ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಈ ಮೆರುಗುಗೊಳಿಸ್ಬೇಕು ಅಂದ್ರೆ ಪತ್ರಿಕಾ ಮಾಧ್ಯಮ ಸ್ನೇಹಿತರು, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲಾ ರೀತಿಯಲ್ಲಿ ನಮ್ಗೆ ಸಹಕರಿಸಿದ್ದಾರೆ. ಇದರಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಮುಖ್ಯ ಕರಗ ಮಹೋತ್ಸವ ಶ್ರೀ ಮೇಲೂರು ಧರ್ಮೇಂದ್ರ ಅವರಿಂದ ಕರಗ ಸ್ಟಾರ್ಟ್ ಆಗೋದು. ಅವರು ಸುಮಾರು ಒಂದು 5 ವರ್ಷದಿಂದ ಕಾರ್ಯಕ್ರಮ ಮಾಡ್ತಾರೆ. ಸುಮಾರು 1961ರಲ್ಲಿ ನಮ್ಮ ಕೋಲಾಟ ರಾಮಪ್ಪ ಮತ್ತು ಕೆ ವೆಂಕಟಪ್ಪನವರು ಅವರಿಬ್ರು ನಮ್ಮ ಮಂಜು ಮತ್ತು ಸೂರ್ಯ ಅವರ ತಾತಂದಿರು. ಆಗಿನ ಕಾಲದಲ್ಲಿ ಅವರು ಶುರು ಮಾಡ್ಕೊತಂತ ಒಂದು ಕರಗ ಮಹೋತ್ಸವ ಹಾದಿಯನ್ನ ಇದುವರೆಗೂ ನಾವು ನಡೆಸ್ಕೊಂಡು ಬರ್ತಾ ಇದ್ವಿ. ಬಹಳ ದಿನೇ ಬಹಳ ವಿಜೃಂಭಣೆಯಿಂದ ಈ ದೇವರ ಕಾರ್ಯ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ನಮ್ಮ ಚಿಕ್ಕಬಳ್ಳಾಪುರ ಮಿತ್ರರಾಜ್ಯದ ಬೇರೆ ಕಡೆಯಿಂದನೂ ಸುಮಾರು ಜನಸಂಖ್ಯೆ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮ ಒಳ್ಳೇದಾಗ್ಲಿ, ಜನರ ಒಂದು ಕಷ್ಟಕ್ಕಾಗ್ಲಿ, ಮಳೆ ಬೆಳೆ ಆಗ್ಲಿ ಅಂತೇಳಿ ಒಂದು ನಿಸ್ವಾರ್ಥದಿಂದ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ. ಆ ತಾಯಿ ಸಹಿತ ಅದೇ ರೀತಿಯಾಗಿ ಸುಮಾರು ಎಷ್ಟೋ ಸಾರ್ ನಾನು ಕರ್ದಲ್ಲಿ ನೋಡಿದೀನಿ. ಮಳೆ ಬರುವಂತ ಸಂದರ್ಭದಲ್ಲೂ ಮಳೆ ನಿಂತಿರ್ತಕ್ಕಂಥ ನಿದರ್ಶನಗಳು ಆ ದೇವಿ ನಮ್ಗೆ ಅನುಗ್ರಹ ಕೊಡ್ತಾ ಇದೆ. ಈ ಒಂದು ಕರಗ ಮಹೋತ್ಸವ ನಡಿಬೇಕು ಅಂತಂದ್ರೆ ನಾವು ಶ್ರದ್ಧಾ ಭಕ್ತಿಯಿಂದ ಬಹಳ ಶ್ರದ್ಧೆಯಿಂದ ನಾವು ಕಾರ್ಯಕ್ರಮ ಒಂದು 15 ಮುಂಚಿತವಾಗಿ ಮೀಟಿಂಗ್ ಕರೆದು ಎಲ್ಲ ಸಂಘ ಸಂಸ್ಥೆಗಳು ಆ ಒಂದು ಮೀಟಿಂಗ್ ನಮ್ಮ ಕೃಷ್ಣಪ್ಪ ಅವರು ಬಂದಿದ್ರು. ಎಲ್ಲ ನಾವು ಕಾರ್ಯಕ್ರಮ ರೂಪಿಸ್ಬೇಕು ಅಂತೇಳಿ ಮೊದಲೇ ಒಂದು ನಾವು ಪಟ್ಟಿ ಮಾಡ್ಕೊಂಡು ಅವ್ರವ್ರ ಕಾರ್ಯ ಅವ್ರವ್ರಿಗೆ ಜವಾಬ್ದಾರಿ ವಹಿಸಿ ಯಾವುದೇ ಒಂದು ಘಟನೆ ನಡೀತಕ್ಕಂಥ ಮುತುವರ್ಜಿಯಿಂದ ನಡೆಸ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಒಬ್ಬೊಬ್ರಿಗೆ ಶ್ರದ್ಧಾ ಭಕ್ತಿಯಿಂದ ವಹಿಸಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದಿರ್ತೀವಿ. ಇದುವರೆಗೆ ಯಾವುದೋ ಒಂದು ಗಲಾಟೆ ಅನ್ನೋದು ನಮ್ಮ ಕರಗದಲ್ಲಿ ನಡೆದಿಲ್ಲ. ಈ ಒಂದು ಕರಗ ಮಹೋತ್ಸವ ನಡೆಸ್ತೀವಿ ಹೊರತು ಈ ಒಂದು ಸಂದೇಶ ಬೇರೆಯವ್ರು ಮುಟ್ಟಬೇಕು. ಹಿಂದೆ ಪೋಸ್ಟ್ ಕಾರ್ಡ್ ಇತ್ತು, ಟಪಾಲ್ನಲ್ಲಿ ಕಳಿಸ್ತಾ ಇದ್ರು, ಈಗೇನು ಇಲ್ಲ. ಮೀಡಿಯಾ ಇಲ್ಲಿ ಪತ್ರ, ಇಲ್ಲಿ ಏನು ಒಂದು ಮೀಟಿಂಗ್ ನಡೀತಾ ಇದೆ 2 ನಿಮಿಷದಲ್ಲಿ ಹಳ್ಳಿಯಲ್ಲಿ ಕುತ್ಕೊಂಡು ನೋಡುವಂತ ವಿಜ್ಞಾನ ಮುಂದುವರೆದಿರೋದ್ರಿಂದ ಪ್ರತಿಯೊಂದು ಆ ಒಂದು ಕಾರ್ಯಕ್ರಮ ಮುಗಿಸ್ಬೇಕು ಅಂತಂದ್ರೆ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರು, ಬಂಧು ಮಿತ್ರರು ಬಹಳಷ್ಟು ನಿಮ್ಮ ಸೇವೆ ಅಪಾರವಾದದ್ದು. ಯಾಕಂದ್ರೆ ಜನಸಂಖ್ಯೆ ಲಕ್ಷಗಳ ಜನಸಂಖ್ಯೆ ಸೇರ್ಬೇಕು ಅಂದ್ರೆ ಮುತುವರ್ಜಿ ನೀವು ಯಾವಾಗ ಒಂದು ಸಂದೇಹನ ಅವ್ರು ಕಳಿಸ್ತಾ ಇದ್ದೀರೋ ಈ ಕರಗ ಮಹೋತ್ಸವ ಒಳ್ಳೆ ಕಳೆ ಕಟ್ಟುತ್ತೆ, ಜನಾನು ಬರುತ್ತೆ. ಇದರಿಂದ ಒಳ್ಳೆ ಕಾರ್ಯಕ್ರಮ ನಡೀಲಿ. ನಾವು ಈ ಒಂದು ಕಾರ್ಯಕ್ರಮ ಯಾವುದೇ ಒಂದು ಗಲಾಟೆಯಿಂದ ನಡ್ಸ್ಕೊಂಡು ಬರೋಕೆ ಆ ದೇವಿಯ ಅನುಗ್ರಹ ಬಹಳಷ್ಟು ನಂಬಿದೆ. ಅದೇ ರೀತಿಯಾಗಿ ತಾವು ಈ ಒಂದು ಸಂದೇಹ ಕಳಿಸಿ ಈ ಒಂದು ಕಾರ್ಯಕ್ರಮ ಸುಗಮವಾಗಿ ನೆರವೇರಿಸಿಕೊಳ್ಳಲು ಅನುಕೂಲ ಮಾಡುತ್ತಲೇ ನಮ್ಮನ್ನು ಹೊಂದಿಸ್ತಂತ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.